ನೋಡ್ತಾ ಹೋಗೋಣ. ಹಾನಗಲ್ ಹಾಗೂ ಸಿಂದಗಿ ಕ್ಷೇತ್ರದ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 8ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾಗಿದ್ದು ಅಕ್ಟೋಬರ್ 30ರಂದು ಎರಡೂ ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ನವೆಂಬರ್ 2ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಹಾನಗಲ್ ಕ್ಷೇತ್ರದಲ್ಲಿ ಸಿಎಂ ಉದಾಸಿ ಸಾವಿನಿಂದ ಸ್ಥಾನ ತೆರವಾಗಿದ್ರೆ ಸಿಂದಗಿಯಲ್ಲಿ ಎಂಸಿ ಮನಗುಳಿ ನಿಧನದಿಂದ ಬೈ ಎಲೆಕ್ಷನ್ ನಡೀತಾ ಇದೆ. ಇನ್ನು ಬೈ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಹಾನಗಲ್ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಗಿದೆ. ಬಿಡದಿಯ ತೋಟದ ಮನೆಯಲ್ಲಿ ಈ ಬಗ್ಗೆ ಮಾತನಾಡಿದ ಎಚ್ಡಿಕೆ ನಯಾಜ್ರನ್ನ ಹಾನಗಲ್ ಕ್ಷೇತ್ರದಿಂದ ಕಣಕ್ಕಿಳಿಸಲಿದ್ದೇವೆ ಅಂತ ಮಾಹಿತಿಯನ್ನ ನೀಡಿತು. ಸಿಂದಗಿಯಲ್ಲಿ 5 ಆಕಾಂಕ್ಷಿಗಳಿರೋದ್ರಿಂದ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸಾಮೂಹಿಕ ನಾಯಕತ್ವದಲ್ಲಿ ಉಪಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ರೀತಿಯಲ್ಲಿ ಪಕ್ಷದ ಸಂಘಟನೆಗೆ ಕಾರ್ಯಾಗಾರವನ್ನ ನಡೆಸ್ತಾ ಇರತಕ್ಕಂಥ ಈ ಒಂದು ಸಮಯದಲ್ಲೇ ಚುನಾವಣೆಯೂ ಸಹ ದಿನಾಂಕವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಈಗಾಗಲೇ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ನಯಾಜ್ ಅವ್ರನ್ನ ನಾವೇನು ಈಗಾಗಲೇ ಅಭ್ಯರ್ಥಿ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಸಿಂದಗಿನಲ್ಲಿ 5 ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದಾರೆ. ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಸಿಂದಗಿ ವಿಧಾನಸಭಾ ಕ್ಷೇತ್ರದ ಪಕ್ಷದ ಕಾರ್ಯಕರ್ತರುಗಳು ಈಗಾಗಲೇ ನನ್ನನ್ನು ಭೇಟಿ ಮಾಡಿ ಸುದೀರ್ಘವಾಗಿ ಅಲ್ಲಿಯ ಒಂದು ಅಭ್ಯರ್ಥಿಯ ಬಗ್ಗೆ ಚರ್ಚೆಗಳನ್ನೇನು ಮಾಡಿದ್ದಾರೆ. 2 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ಚುನಾವಣೆಗೆ ನಿಲ್ಲಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸಿದ್ಧತೆ. ಅತ್ತ ಜೆಡಿಎಸ್ ನಾಯಕರು ಅಭ್ಯರ್ಥಿಗಳ ಘೋಷಣೆ ಮಾಡ್ತಿದ್ದಂತೆ ಇತ್ತ ಕೈ ಕಮಲ ನಾಯಕರು ಸಹ ತಮ್ಮ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋ ಕಸರತ್ತು ಮಾಡ್ತಿದ್ದಾರೆ. ಸಿಂದಗಿಯಲ್ಲಿ ಎಂಸಿ ಮನಗುಳಿ ಪುತ್ರ ಅಶೋಕ್ ಮನಗುಳಿಗೆ ಕಾಂಗ್ರೆಸ್ ಮಣೆ ಹಾಕೋ ಸಾಧ್ಯತೆ ಇದೆ. ಹಾಗೆಯೇ ಹಾನಗಲ್ಗೆ ಶ್ರೀನಿವಾಸ್ ಮಾನೆ ಹೆಸರನ್ನ ಕೈ ನಾಯಕರು ಫೈನಲ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿಯಿಂದ ಹಾನಗಲ್ ಕ್ಷೇತ್ರಕ್ಕೆ ಸಿಎಂ ಉದಾಸಿ ಪತ್ನಿ ಅಥವಾ ಸೊಸೆಗೆ ಟಿಕೆಟ್ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ನಡುವೆ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಎಲೆಕ್ಷನ್ ಹೋಗ್ತೀವಿ ಅಂತ ಬಿಜೆಪಿ ಸಚಿವರು ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ. ಒಂದು ನಿಮಿಷ ತಾಳಿ. ನಮ್ಮ ಪಾರ್ಟಿಯ ನೇತಾರರು ಸನ್ಮಾನ್ಯ ಅಮಿತ್ ಶಾ ಅವರು ಯಾವ ರೀತಿ ನಮಗೆ ಸಂದೇಶ ಕೊಟ್ಟಿದ್ದಾರೋ ಅದೇ ನಮ್ಮ ಮುಖ್ಯ ನವೀನ. ಬಾಕಿ ಯಾವುದು ಕೂಡ ಗೌಣ. ಯಡಿಯೂರಪ್ಪನವರು ಪ್ರಸ್ತಾಪಿತ ನಾಯಕರು, ಅವರು 4 ಸಾರಿ ಮುಖ್ಯಮಂತ್ರಿಗಳಾದವರು. ಇವತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ. ಅವ್ರ ನಾಯಕತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ನಾವು ಚುನಾವಣೆ ಮಾಡ್ತೀವಿ. ಚುನಾವಣೆಗೋಸ್ಕರವಾಗಿ ತಾವು ಗಿಮಿಕ್ಸ್ ಮಾಡಿಕೊಂಡೋಗಿ ಇವತ್ತು ಅನೇಕ ವಿಚಾರಗಳಲ್ಲಿ ತಗೊಂಡಂತ ಟೈಮಲ್ಲಿ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ತಿರಸ್ಕಾರ ಮಾಡಿದ್ರೆ, ಕರ್ನಾಟಕದಲ್ಲಿ ಕೂಡ ಇವತ್ತು ತಿರಸ್ಕಾರ ಮಾಡಿದ್ರೆ, ಮುಂದಿನ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷನ ತಿರಸ್ಕಾರ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಕೈಗಿಟ್ಕೊಂಡಂತ ಕೆಲಸ. ವರಿಷ್ಠರು, ಹಿರಿಯ ನಾಯಕರು, ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು ಇತರರೆಲ್ಲರೂ ಸೇರಿಕೊಂಡು ಚುನಾವಣೆಯ ಪೂರ್ವ ಸಿದ್ಧತೆಯನ್ನು ಮಾಡಿದ್ದೇವೆ. ಸಿಂದಗಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಅಶೋಕ್ ಮನಗುಳಿ ಅವರನ್ನು ನಾವು ಅಭ್ಯರ್ಥಿ ಅಂತೇಳಿ ಘೋಷಣೆಯನ್ನು ಮಾಡಿದ್ದೇವೆ. 2 ಕ್ಷೇತ್ರಗಳ ಉಪಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗ್ತಿದ್ದಂತೆ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿಂದಗಿ ಹಾಗೂ ಹಾನಗಲ್ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಕುರಿತು ಮೊನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗಿದೆ. 2 ಕ್ಷೇತ್ರಗಳಿಗೂ ವೀಕ್ಷಕರನ್ನ ಕಳುಹಿಸಿ ಕೊಡ್ತೇವೆ. ಅಲ್ಲಿ ಸ್ಥಳೀಯರ ಅಭಿಪ್ರಾಯ ಪಡೆದು ಮುಂದಿನ ನಿರ್ಧಾರ ಮಾಡ್ತೀವಿ. 2 ಕ್ಷೇತ್ರಗಳಲ್ಲೂ ಬಿಜೆಪಿಯೇ ಗೆಲ್ಲಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಮೊನ್ನೆ ನಮ್ಮ ಕೋರ್ ಕಮಿಟಿಯಲ್ಲಿ ಈಗಾಗಲೇ 2 ಕ್ಷೇತ್ರಕ್ಕೆ ಯಾರ್ಯಾರು ಅಬ್ಸರ್ವ್ ಆಗಬೇಕನ್ನುವಂಥದ್ದು ಚರ್ಚೆ ಮಾಡಿದ್ದೇವೆ. ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಅನಿಲ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಅದರ ಬಗ್ಗೆ ಕಾರ್ಯೋನ್ಮುಖ ಆಗಿದ್ದಾರೆ. ಎಲ್ಲ ಸ್ಥಿತಿಗಳ ಬಗ್ಗೆ ಒಂದು ಅವಲೋಕನವನ್ನು ಮಾಡಿ ಕ್ಯಾಂಡಿಡೇಟ್ ಆಯ್ಕೆ ಪ್ರಕ್ರಿಯೆಯನ್ನು ನಾವು. ಉಪಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಅಥವಾ ಸವದಿ ಪುತ್ರ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಲಕ್ಷ್ಮಣ್ ಸವದಿ, ಸಿಂದಗಿ ಉಪಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ, ಅಲ್ಲದೆ ನನ್ನ ಪುತ್ರ ಸಹ ಸ್ಪರ್ಧೆ ಮಾಡಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಂದಗಿ ಕ್ಷೇತ್ರಕ್ಕೆ ನನ್ನನ್ನು ಉಸ್ತುವಾರಿಯಾಗಿ ನೇಮಿಸಿದ್ದಾರೆ. ಹೀಗಾಗಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸುವುದು ನನ್ನ ಗುರಿ. ಉಪಚುನಾವಣೆ ಪ್ರಚಾರಕ್ಕೆ ಬಿಎಸ್ವೈ ಸಹ ಬರ್ತಾರೆ ಅಂತ ಹೇಳಿದರು. ಅವರೆಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಜನರ ಭಾವನೆಯನ್ನು ನಾವು ಅಧ್ಯಯನ ಮಾಡಿ ಪಕ್ಷಕ್ಕೆ ಆವಾಗ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡ್ತಾರೆ. ಭಾಳ ಸ್ಪಷ್ಟವಾಗಿ ನಾನು ಹೇಳ್ತೀನಿ, ನಾನಾಗಲಿ ನನ್ನ ಚಿರಂಜೀವಿ ಆಗಲಿ ಆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ದು ನಮ್ಮ ಮುಂದೆ ಇಲ್ಲ ಮತ್ತು ನಮಗೆ ಯಾವುದು ಬಯಕನೂ ಇಲ್ಲ.
ಅದರಿಂದ ಅಲ್ಲಿ ಸ್ಥಳೀಯವಾಗಿ ಯಾರನ್ನು ಅಭ್ಯರ್ಥಿಗಳನ್ನು ಮಾಡಬೇಕು ಅಂತೇಳಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ವರಿಷ್ಠರು ಯಾರನ್ನ ಅಭ್ಯರ್ಥಿಯನ್ನು ಮಾಡ್ತಾರೆ ಅವ್ರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಾವೆಲ್ಲರೂ ತಗೋತೀವಿ. ದೆಹಲಿಯಲ್ಲಿ ಬೀಟ್ ಬಿಟ್ಟಿರೋ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಭೇಟಿಗೆ ಇನ್ನಿಲ್ಲದ ಸರ್ಕಸ್ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಭೇಟಿಗೆ ಪ್ರಯತ್ನಿಸ್ತಾ ಇರೋ ಡಿಕೆಶಿ ಇಂದು ಸಹ ಸೋನಿಯಾ ಗಾಂಧಿ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸೋ ಸಾಧ್ಯತೆ ಇದೆ. ಈ ವೇಳೆ ಕೆಪಿಸಿಸಿ ಪದಾಧಿಕಾರಿಗಳ ಪಟ್ಟಿಗೆ ಅನುಮತಿ ಪಡೆಯುವುದರ ಜೊತೆಗೆ ಜೆಡಿಎಸ್ ಬಿಜೆಪಿಯಿಂದ ಬರೋರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವುದರ ಕುರಿತು ಚರ್ಚಿಸಲಿದ್ದಾರೆ. ಅಲ್ಲದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಬಿಕ್ಕಟ್ಟಿಲ್ಲ, ಎಲ್ಲರೂ ಒಗ್ಗಟ್ಟಾಗಿದ್ದೇವೆ ಎಂಬ ವರದಿ ನೀಡಲಿದ್ದಾರೆ ಎನ್ನಲಾಗಿದೆ. ಪಂಜಾಬ್ ಕಾಂಗ್ರೆಸ್ನಲ್ಲಿ ಮತ್ತೆ ಹೈ ಡ್ರಾಮಾ ಶುರುವಾಗಿದೆ. ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನವಜೋತ್ ಸಿಂಗ್ ಸಿಧು ದಿಢೀರ್ ಅಂತ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡ್ತಾ ಇದ್ದು ಪಕ್ಷದ ಕಾರ್ಯ ಚಟುವಟಿಕೆಗಳಲ್ಲಿ ಮುಂದುವರಿಯೋದಾಗಿ ತಿಳಿಸಿದ್ದಾರೆ. ಇನ್ನು ಇದೇ ವರ್ಷ ಜುಲೈನಲ್ಲಿ ನವಜೋತ್ ಸಿಂಗ್ ಸಿಧು ಪಕ್ಷದ ಮುಖ್ಯಸ್ಥನಾಗಿ ಅಧಿಕಾರ ವಹಿಸಿಕೊಂಡಿದ್ರು. ಇನ್ನು ರಾಜೀನಾಮೆ ಪತ್ರದಲ್ಲಿ ಸಿಧು ನಾನು ಪಂಜಾಬ್ನ ಭವಿಷ್ಯ ಮತ್ತು ಪಂಜಾಬ್ನ ಕಲ್ಯಾಣದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗೋದಿಲ್ಲ ಅಂತ ಉಲ್ಲೇಖಿಸಿದ್ದಾರೆ. ಇನ್ನು ಸಿಧು ರಾಜೀನಾಮೆ ಬೆನ್ನಲ್ಲೇ ಮಾಜಿ ಸಿಎಂ ಅಮರೀಂದರ್ ಸಿಂಗ್ ದೆಹಲಿಗೆ ದೌಡಾಯಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅಮರೀಂದರ್, ಈ ವ್ಯಕ್ತಿಗೆ ಸ್ಥಿರತೆ ಇಲ್ಲ ಅಂತ ನಾನು ಮೊದಲೇ ಹೇಳಿದ್ದೇನಲ್ಲ ಅಂತ, ಪಂಜಾಬ್ಗೆ ಆತ ತಕ್ಕನಾದ ವ್ಯಕ್ತಿ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ವಿರುದ್ಧ ಮೇಲಿಂದ ಮೇಲೆ ಹರಿಹಾಯ್ತಾ ಇರೋ ಮಾಜಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ನವರು ತಾಲಿಬಾನಿಗಳು ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದವರು ತಾಲಿಬಾನಿಗಳು, ಮನುಷ್ಯತ್ವ ಇಲ್ಲದವರು, ರಾಕ್ಷಸಿ ಪ್ರವೃತ್ತಿ ಇರುವವರು ಅಂತ ಕಿಡಿಕಾರಿದ್ದಾರೆ. ಇದೇ ವೇಳೆ ಸಿಟಿ ರವಿ ವಿರುದ್ಧವೂ ಹರಿಹಾಯ್ದಿದ್ದು, ತ್ಯಾಗ ಬಲಿದಾನ ಪ್ರಾಣ ಕೊಟ್ಟೋರು ದೇಶಭಕ್ತರು, ಸಿಟಿ ರವಿಯಿಂದ ದೇಶಭಕ್ತಿ ಪಾಠ ಕಲಿಬೇಕಾ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದಕ್ಕೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೂ ನಂಬಿಕೆ ಇಲ್ಲ, ಪಾರ್ಲಿಮೆಂಟರಿ ಸಿಸ್ಟಮ್ನಲ್ಲಿ ಯಾರು ನಂಬಿಕೆ ಇಲ್ಲ, ಅವರೆಲ್ಲ ತಾಲಿಬಾನ್ಗಳು. ಮನುಷ್ಯತ್ವ ಇಲ್ಲದವರು, ರಾಕ್ಷಸಿ ಪ್ರವೃತ್ತಿ ಇರ್ತಕ್ಕಂಥವ್ರು, ಅವರೆಲ್ಲ ತಾಲಿಬಾನ್ಗಳು. ಅದಕ್ಕೆ ಅವ್ರಿಗೆ ತಾಲಿಬಾನ್ಗಳು ಅಂತ ಕರೆದಿರೋದು. ಗೊತ್ತಾಯ್ತಾ? ಬಿಜೆಪಿಯವರು ಇದಾರಲ್ಲ, ಮನುಷ್ಯತ್ವನೇ ಇಲ್ಲ ಅವರಿಗೆ. RSS ತಾಲಿಬಾನ್ ಒಂದೇ ಆಗಿದ್ರೆ, ಬಿಜೆಪಿ ತಾಲಿಬಾನ್ ಒಂದೇ ಆಗಿದ್ರೆ, ಅಲ್ಲೆಲ್ಲ ವಿಪಕ್ಷಗಳನ್ನ ಕ್ರೈನಲ್ಲೆಲ್ಲ ನೇತಾಡಿಸಿದ್ದಾರೆ. ಅಕಸ್ಮಾತ್ ಅಫ್ಘಾನಿಸ್ತಾನದ ಪರಿಸ್ಥಿತಿ ಇದ್ದಿದ್ರೆ ಪಂಚೆ ಮಾತ್ರ ನೇತಾಡ್ತಿರ್ಲಿಲ್ಲ, ಅವರು ನೇತಾಡೋರು. ಬೆಂಗಳೂರಲ್ಲಿ ಮತ್ತೊಂದು 3 ಅಂತಸ್ತಿನ ಕಟ್ಟಡ ನೆಲಕ್ಕುರುಳಿದೆ. ಕೋರಮಂಗಲದ ಡೈರಿ ಸರ್ಕಲ್ ಬಳಿ ಇರುವ ಕೆಎಂಎಫ್ ಕ್ವಾರ್ಟರ್ಸ್ ಒಳಗಡೆ ಇರುವ 3 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬೆಳಗ್ಗೆ 9:30 ಸುಮಾರಿಗೆ 16 ಮನೆಗಳಿರುವ 3 ಫ್ಲೋರ್ನ ಮನೆ ಕುಸಿಯಲು ಆರಂಭಿಸಿದೆ. ಇದು ಗೊತ್ತಾಗ್ತಿದ್ದಂತೆ ಕಟ್ಟಡದಲ್ಲಿದ್ದವರೆಲ್ಲ ಹೊರಗೆ ಓಡಿದ್ದಾರೆ. ಇದರಿಂದಾಗಿ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದು ಕುಸಿದ ಕಟ್ಟಡದಲ್ಲಿ ಸಿಲುಕಿದ್ದ ಶ್ವಾನವನ್ನ ರಕ್ಷಣೆ ಮಾಡಿದ್ದಾರೆ. 18 ಮನೆಗಳಿವೆ. ಎಲ್ಲ ಅರ್ಧ ಮಾತ್ರ ಕುಸಿದಿದೆ, ಇನ್ನರ್ಧ ಫುಲ್ ಇದಾಗ್ತಾ ಇದೆ. ಇವಾಗ್ಲೂ ಕರ್ಸಿ ಎಲ್ಲಾರನ್ನು ಈಚೆ ಕರ್ಸಿದ್ರು. ಬೆಳಗ್ಗೆಯಿಂದಾನೇ ಮಾತಾಡ್ತಾ ಇದ್ರು, 9 ಗಂಟೆಯಿಂದಾನೇ. ಆದ್ರೆ 9 ಗಂಟೆಲಿ ಯಾರು ಏನಿಲ್ಲ ಅಂತ ಒಳಗಡೆ ಇದ್ವಿ. ಆಮೇಲೆ ನೋಡಿದ್ರೆ ಜಸ್ಟ್ 10ವರೆಗೆ ಎಲ್ಲ ಫುಲ್ ಡೆಮಾಲಿಷನ್ ಆಗಿದ್ರು. ನವೀನ್ ಅಂತ ಎಂಪ್ಲಾಯ್ ಇದ್ದಾರೆ. ಅವ್ರ ಫ್ಯಾಮಿಲಿ, ಅವ್ರ ಹೆಂಡತಿಗೆ ತುಂಬಾ ಏಟಾಗಿದೆ, ತಲೆಗೆ ಕಾಲ್ಗೆ ಎತ್ತಕ್ಕಾಗ್ತಿಲ್ಲ. ಕಾರಿಗೆ ಹಾಸ್ಪಿಟಲ್ ಹಾಕೊಂಡು ಹೋಗಿದ್ದಾರೆ. ಎಲ್ಲ ಅಷ್ಟಲ್ಲಿ ಈಚೆ ಬಂದ್ಬಿಟ್ವಿ. ಎಲ್ಲಾರನ್ನೂ ಈಚೆ ಕರೆದ್ರು, ಕಂಪ್ಲೇಂಟ್ ಮಾಡಿದ್ವಿ. ನಾವು ಕಂಪ್ಲೇಂಟ್ ಮಾಡಿದ ತಕ್ಷಣ ಎಲ್ಲರನ್ನೂ ಬಂದಿದ್ವಿ. ನಾವು ಈಚೆ ಬಂದ್ವಿ. ಜಸ್ಟ್ ಎಲ್ಲ ಬಿಲ್ಡಿಂಗ್ ಕುಸ್ತು ಬಿದ್ದೋಯ್ತು. ಬೆಳಗ್ಗೆ ನೈಟ್ ಇಂದಾನೆ ಬಿದ್ದೋಗಿದೆ, ಕೆಳಗಡೆ ಬಿದ್ದವರು. ಇದು ಒಂದು 40 ವರ್ಷ ಹಳೇದಿರ್ಬೋದು ಸರ್. 40 ವರ್ಷ ಆಗಿದೆ. ಮಗುಗೆ ಏನಾದ್ರು ಏಟಾಗಿದೆ ಮೇಡಮ್? ಮಕ್ಕಳಿಗೆ ಏನಾದ್ರು? ಮಕ್ಳಿಗೆ ಏನೂ ಆಗಿಲ್ಲ, ಮಗು ನೀಟಾಗಿದೆ. ಲಾಸ್ಟ್ ಬಿದ್ದೋಗ್ಬಿಡ್ತಲ್ಲ, ಅವಾಗ ನಾವೆಲ್ಲ ಬಡ್ಕೊಂಡು ಈಚೆ ಬಂದ್ಬಿಟ್ಟು ಏನು ತಕೊಂಡಿಲ್ಲ ಸರ್. ಏನಕ್ಕೆ ಬಂದಿದ್ರು ಮಗಳ ಮನೆಗೆ? ಏನಾದ್ರು ಮಾತಾಡ್ಲಿಕ್ಕೆ ಬಂದಿದ್ರ? ಹಬ್ಬಕ್ಕೆ ಬಂದಿದ್ರೆ? ಏನಕ್ಕೆ? ನೋಡಕ್ ಬಂದಿದ್ದೆ ಸರ್, ಮೊಮ್ಮಗಳನ್ನ ನೋಡಕ್ ಬಂದಿದ್ದೆ. ಅದಕ್ಕೆ ಹಂಗಾಯ್ತಲ್ಲ, ಓಡ್ ಬಂದ್ಬಿಟ್ಟೆ ಈಚೆ. ಇನ್ನು ಉಟ್ಟ ಬಟ್ಟೆಯಲ್ಲೇ ಮನೆಯಿಂದ ಹೊರ ಬಂದಿದ್ದ ಕೆಎಂಎಫ್ ಸಿಬ್ಬಂದಿಯನ್ನ ಅದೇ ಕಾಂಪೌಂಡ್ನಲ್ಲಿದ್ದ ಹೊಸ ಮನೆಗಳಿಗೆ ಶಿಫ್ಟ್ ಮಾಡಿದ್ದಾರೆ. ಕಟ್ಟಡ ಕುಸಿತಗೊಂಡಿರೋ ಪಕ್ಕದ ಮನೆಗಳಲ್ಲಿರುವವರನ್ನು ಸಹ ಮುಂಜಾಗ್ರತೆಯಾಗಿ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ. ಸದ್ಯ 9 ಮನೆಗಳು ಖಾಲಿ ಇದ್ದು ಆ ಮನೆಗಳಿಗೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರಲ್ಲಿ ಮೇಲಿಂದ ಮೇಲೆ ಕಟ್ಟಡಗಳು ಕುಸಿತ